ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ ಇವತ್ತು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 27ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ತಾವುಗಳು ಕೂಡ ಬಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 27ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು. ಇದಿತ್ತು ಭಾಗ 2 ರಾಜ್ಯಶಾಸ್ತ್ರ ವಿಭಾಗದಿಂದ. ಕಲಿಕಾಂಶ 11 ಭಾರತದ ಸಂವಿಧಾನ. ಇಲ್ಲಿ 2 ಕಲಿಕಾ ಫಲಗಳು ಬರ್ತವೆ. ಸಂವಿಧಾನದ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುವುದು, ಭಾರತ ಸಂವಿಧಾನದ ಪ್ರಸ್ತಾವನೆ ಮತ್ತು ಸಂವಿಧಾನದ ಲಕ್ಷಣಗಳನ್ನು ಅರಿಯೋದು. ಮಕ್ಕಳೇ, ಸಂವಿಧಾನ ಎಂಬುದು ಒಂದು ದೇಶದ ಮೂಲಭೂತ ಕಾನೂನು. ಅದನ್ನು ಗೌರವಿಸುವುದು ಎಲ್ಲರ ಕರ್ತವ್ಯ. ಭಾರತೀಯನು ತನ್ನ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ತಿಳಿದಿರಲೇಬೇಕು. ಮಕ್ಕಳೇ, ನೀವೆಲ್ಲ ಏನಪ್ಪ ಅಂದರೆ ಈ ಸಮಾಜದ ಒಂದು ಭಾಗಗಳು. ನಾವು ಶಾಂತಿಯುತವಾಗಿ ಸಹಬಾಳ್ವೆಯಿಂದ ಒಬ್ಬರಿಗೊಬ್ಬರು ಸಹಾಯ ಮಾಡಿ ಬದುಕಬೇಕಾಗಿದೆ. ಇಲ್ಲವಾದರೆ ನಮ್ಮ ದೈನಂದಿನ ಜೀವನ ಕಷ್ಟಕರ ಆಗ್ತದೆ. ಇಂತಹುದೇ ಒಂದು ಸಣ್ಣ ದೇಶವಿತ್ತು, ಅಲ್ಲಿ ಜನರು ಹೇಗೆ ಬದುಕ್ತಿದ್ರು, ಅವರ ಬದುಕು ಹೇಗಿತ್ತು ಅಂತಕ್ಕದ್ದನ್ನು ಈ ಒಂದು ಸಣ್ಣ ಕಥೆಯಲ್ಲಿ ಕೊಟ್ಟಿದ್ದಾರೆ. ಕತೆ ಏನು ಅಂತ ನೋಡೋಣ. ಎಸ್, ಅದೊಂದು ಪುಟ್ಟ ದೇಶ ಇತ್ತು. ಅಲ್ಲಿ ಎಲ್ಲರೂ ತಮಗೆ ಸರಿ ಅನಿಸಿರ್ತಕ್ಕಂಥ ಕೆಲಸಗಳನ್ನ ಸರಿ ತಪ್ಪುಗಳನ್ನದೇ ಮಾಡ್ತಿದ್ರು. ತನ್ನ ಸ್ವಾರ್ಥಕ್ಕಾಗಿ ಮತ್ತೊಬ್ಬರ ಮೇಲೆ ಹಲ್ಲೆ ಮಾಡ್ತಿದ್ರು, ವಸ್ತುಗಳನ್ನು ಕಸಿದುಕೊಳ್ತಿದ್ರು, ಕೊನೆಗೆ ತನ್ನ ಉಳಿವಿಗಾಗಿ ಕೊಲೆಯನ್ನೇ ಮಾಡಿಬಿಡ್ತಿದ್ರು. ಯಾರಿಗೂ ಯಾವ ರೀತಿ ನಿಯಮಗಳು ಇರಲಿಲ್ಲ. ಬಲಿಷ್ಠರಾದವರು ದುರ್ಬಲರ ಮೇಲೆ ಸವಾರಿ ಮಾಡ್ತಿದ್ರು. ದಿನೇ ದಿನೇ ಘಟನೆಗಳು ಅಶಾಂತಿಯನ್ನ ಹೆಚ್ಚಿಸಿದವು. ಯಾರು ನೆಮ್ಮದಿಯಿಂದ ಬದುಕಲಿಕ್ಕೆ ಆಗಲಿಲ್ಲ. ಅಶಾಂತಿ ಹೆಚ್ಚಾಗಿದ್ದನ್ನು ಗಮನಿಸಿ ಒಂದು ದಿನ ಎಲ್ಲರೂ ಕಡೆ ಸೇರಿ ಒಂದೇ ಕಡೆ ಸೇರ್ತಾರೆ. ನಾವು ಹೀಗೆ ಕಚ್ಚಾಡೋದು ಬೇಡ, ಒಬ್ಬರಿಗೊಬ್ಬರು ಸಹಕಾರದಿಂದ ಬಾಳೋಣ ಅಂತ ತೀರ್ಮಾನಿಸಿ ನಿಯಮಗಳನ್ನು ರಚಿಸಿಬಿಡ್ತಾರೆ. ಎಲ್ಲರೂ ಆ ನಿಯಮಗಳನ್ನು ಪಾಲಿಸಬೇಕು. ನಿಯಮ ಪಾಲಿಸಿದ್ರೆ ಕಠಿಣ ಶಿಕ್ಷೆಯನ್ನು ವಿಧಿಸಲಿಕ್ಕೆ ತೀರ್ಮಾನ ಮಾಡ್ತಾರೆ. ಮುಂದೆ ಅಲ್ಲಿನ ಜನ ಏನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ನಾವು ವಾಸಿಸೋ ಪ್ರದೇಶ ಹೇಗೆ ರಕ್ಷಿಸಿಕೊಳ್ಬೇಕು ಅಂತಕ್ಕಂಥ ವಿಷಯಗಳಿಗೆ ನಿಯಮಗಳನ್ನು ಮಾಡ್ಕೊಳ್ತಾರೆ. ಅದನ್ನೇ ಒಂದು ಪುಸ್ತಕದ ರೂಪದಲ್ಲಿ ಸಂಗ್ರಹವನ್ನು ಮಾಡ್ತಾರೆ. ಅಲ್ಲಿನ ಆಡಳಿತ ನಿರ್ವಹಣೆಗಾಗಿ ಕಾನೂನುಗಳನ್ನು ಮಾಡ್ತಾರೆ, ಜಾರಿಯನ್ನು ಮಾಡ್ತಾರೆ. ಸರಿ ತಪ್ಪು ಅಂತಕ್ಕಂಥ ನಿರ್ಧಾರಗಳನ್ನು ಸಹಿತ ಮಾಡಲಿಕ್ಕೆ ಕೆಲವು ಸಂಸ್ಥೆಗಳನ್ನು ಕಟ್ಕೊಳ್ತಾರೆ. ಇನ್ನು ಮುಂದೆ ನಮ್ಮ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಕಾನೂನು ಬಂದರೂ ಜನ ಸೇರಿ ಕಾನೂನು ಪುಸ್ತಕದಲ್ಲಿ ಹೇಳಿರುವಂತನೇ ಮಾಡಬೇಕು. ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ರದ್ದುಗೊಳಿಸಬಹುದು ಅಂತ ತಿಳಿಸ್ತಾರೆ. ಅಂದಿನಿಂದ ಆ ದೇಶದ ಜನರೆಲ್ಲ ಕಾನೂನಿಗೆ ಗೌರವ ಕೊಡ್ತಾರೆ. ಶಾಂತಿಯುತವಾಗಿ ಸಮಾನವಾಗಿ ಸಹಬಾಳ್ವೆಯಿಂದ ನ್ಯಾಯಯುತವಾಗಿ ಜೀವನವನ್ನು ನಡೆಸ್ತಾರೆ ಅಂತಕ್ಕಂಥದ್ದು ಕತೆ ಇತ್ತು. ಕತೆ ಓದಿದ ಮೇಲೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಚಟುವಟಿಕೆ 1, ಚರ್ಚಿಸಿ ಚಿಂತಿಸಿ ಉತ್ತರಿಸೋಣವೇ ಅಂತ ಇದೆ. ಎಲ್ಲರೂ ಕತೆ ಓದಿದ್ರ? ಕತೆ ಹೇಗಿತ್ತು, ಏನಾಯ್ತು, ಈ ಸನ್ನಿವೇಶದಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಕಥೆಯನ್ನ ಸಂಪೂರ್ಣವಾಗಿ ಓದಿ ಮನನ ಮಾಡಿಕೊಂಡಿದ್ದೇನೆ. ಮೊದಲಿನ ಜನರ ಸ್ಥಿತಿಗತಿಯ ಪರಿಚಯ ಆಗ್ತದ. ವಿಶೇಷವಾಗಿ ಜನರಲ್ಲಿರ್ತಕ್ಕಂಥ ನಿಯಮಗಳ ಅರಿವುಗಳು ಕೂಡ ನಮಗೆ ಆಗ್ತದ. ಜನರ ಸ್ಥಿತಿಗತಿ ಮತ್ತೆ ನಿಯಮಗಳ ಅರಿವು. ಅಂದಿನ ಕಾಲದಲ್ಲಿ ನಾವಿದ್ರೆ ಆ ಸಮಸ್ಯೆಗಳ ಕುರಿತು ಯೋಚಿಸ್ತಿದ್ದೀವಿ. ಪರಿಹಾರ ಕ್ರಮಗಳಲ್ಲಿ ಸೂಕ್ತವಾದ ಕ್ರಮವನ್ನು ಸೇರಿ ಕಾನೂನನ್ನು ರಚನೆ ಮಾಡ್ತಿದ್ದೀವಿ. ದೇಶದ ಹಿತಕ್ಕಾಗಿ ಎಲ್ಲರೂ ಸೇರಿ ಕಾನೂನುಗಳನ್ನು ಮಾಡಿ ಅವುಗಳನ್ನು ಚಾಚು ತಪ್ಪದೆ ಪಾಲಿಸ್ತಿದ್ದೀವಿ ಅಂತಕ್ಕಂಥದ್ದು ನಾವಿದ್ರೆ ಆ ಒಂದು ಸನ್ನಿವೇಶದಲ್ಲಿ ದೇಶದಲ್ಲಿ ಅಂತ ನಾವುಗಳು ಬರಿಬಹುದಿತ್ತು. ಇಷ್ಟು ಪಾಯಿಂಟ್ಸ್ಗಳು. ಇನ್ನು 2ನೇ ಚಟುವಟಿಕೆ ಕೇಳಿದರೆ, ಈ ಕಥೆಯಲ್ಲಿ ಆ ದೇಶದ ಜನ ನಿಯಮಗಳನ್ನು ಮಾಡಿಕೊಳ್ಳಲು ಕಾರಣಗಳೇನು ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲಿ ತಾವೊಂದು 2 ಆಟದ ನಿಯಮಗಳನ್ನು ಬರಿಬೇಕಾಗಿತ್ತು. ಆಮೇಲೆ ಆ ನಿಯಮಗಳನ್ನು ಆಡಲಿಕ್ಕೆ ಸಾಧ್ಯವಾಗುತ್ತಾ, ನಿಯಮಗಳಿಲ್ದಿದ್ರೆ ಆಟ ಆಡಲಿಕ್ಕೆ ಸಾಧ್ಯವಾಗ್ತಿತ್ತಾ, ಏನು ತೊಂದರೆ ಎದುರಾಗಬಹುದು ಅನ್ನೋದನ್ನು ಬರಲಿಕ್ಕೆ ಕೇಳಿದ್ರು. ಒಂದು ಆಟ 2 ಆಟ ಅಂತ ಕೇಳಿದರೆ ನಿಮಗೆ ಗೊತ್ತಿರ್ತಕ್ಕಂಥ ಆಟದ ನಿಯಮಗಳನ್ನು ನೀವು ಬರೀರಿ. ಇಲ್ಲಿ ನಾನು ಕಬಡ್ಡಿ ಆಟದ ನಿಯಮ ಮತ್ತು ಕ್ರಿಕೆಟ್ ಆಟದ ನಿಯಮಗಳನ್ನು ತಗೊಂಡಿದ್ದೀನಿ. ಕಬಡ್ಡಿ ಆಟಗಾರರಲ್ಲಿ 7 ಜನ ಇರ್ತಾರೆ. ಪಂದ್ಯದ ಅವಧಿ ಬಂದ್ಬಿಟ್ಟು 40 ನಿಮಿಷ ಇರ್ತದ. ಒಂದು ರೈಡ್ ಮಾಡಲಿಕ್ಕೆ 30 ಸೆಕೆಂಡ್ಗಳ ಸಮಯವನ್ನು ಕೊಡ್ತಾರೆ. ಇದು ಕಬಡ್ಡಿ ಆಟದ ನಿಯಮ ಇತ್ತು. ಇನ್ನು ಕ್ರಿಕೆಟ್ ಆಟದಲ್ಲಿ 11 ಜನ ಆಟಗಾರರನ್ನ ಕಾಣ್ತೀವಿ.
ಕ್ರಿಕೆಟ್ನಲ್ಲಿ ಗಾಯಗೊಂಡಿರ್ತಕ್ಕಂಥ ಆಟಗಾರನ ಬದಲಿಗೆ ಅಂದ್ರೆ ಕ್ಷೇತ್ರ ರಕ್ಷಕನ ಸ್ಥಾನದಲ್ಲಿ ಬದಲಿ ಆಟಗಾರನ ಕರೆಸಿಕೊಳ್ತಾರೆ. ಇದು ಒಂದು ನಿಯಮ ಇದೆ. ಅವಶ್ಯಕ ಅನಿಸಿದಲ್ಲಿ ಮೂರನೇ ಅಂಪೈರ್ನ ಸಹಾಯವನ್ನು ಪಡಿತಾರೆ. ಸೊ ಓವರ್ಗಳ ಮೇಲೆ ಆಟ ಏನಾಗಿರ್ತದಪ್ಪ ನಿರ್ಧಾರ ಆಗಿರ್ತದ. 20 ಓವರ್ 50 ಓವರ್ ಅಂತಕ್ಕಂಥದ್ದು ಇಷ್ಟು ಆಟದಲ್ಲಿರ್ತಕ್ಕಂಥ ನಿಯಮಗಳು ಇತ್ತು. ನೋಡ್ರಿ, ನಿಯಮಗಳನ್ನ ಪಾಲಿಸದೇ ಇದ್ರೆ ಆಟ ನಿಯಮಾನುಸಾರ ವ್ಯವಸ್ಥಿತವಾಗಿ ನಡೆಯೋದಿಲ್ಲ. ಇದು ಒಂದೇದು. ಮುಂದೆ ಈ ನಿಯಮಗಳನ್ನ ಪಾಲಿಸದೇ ಇದ್ರೆ ಏನ್ ತೊಂದರೆಗಳು ಆಗ್ತವೆ ಅಂತ ಸಹಿತ ಅವರು ಕೇಳಿದ್ದಾರೆ. ಒಂದೇದು ಹೇಳ್ಬೋದು, ಆಟಗಳು ಸುವ್ಯವಸ್ಥಿತವಾಗಿ ನಡೆಯೋದಿಲ್ಲ. ಮುಖ್ಯವಾಗಿ ಕ್ರೀಡಾ ಸ್ಫೂರ್ತಿಗೆ ಅವುಗಳು ಭಂಗನೆ ತರ್ತವೆ. ಯಾಕಂದ್ರೆ ನಿಯಮಗಳು ಇರೋದಿಲ್ಲ, ಹೇಗೆ ಬೇಕಾಬಿಟ್ಟಿ ನಾವು ಆಡ್ಬೇಕಾಗ್ತದೆ. ಸೊ ವ್ಯವಸ್ಥಿತ ಸಿಸ್ಟಮೆಟಿಕ್ ಅನ್ನೋದಿರೋದಿಲ್ಲ. ಇಂತಿಷ್ಟೇ ನಿಮಿಷ, ಇಂತಿಷ್ಟೇ ಆಟಗಾರರು, ಬೇಕಾದಷ್ಟು ಜನ ಆಟ ಆಡ್ಬೋದು. ಅದು ಏನಾಗ್ತದಪ್ಪ ಅಂದ್ರೆ ಸಂತೆ ಜಾತ್ರೆನೇ ಆಗ್ತದ. ಅಲ್ಲಿ ಕ್ರೀಡಾ ಸ್ಫೂರ್ತಿಗೆ ಭಂಗ ಬರ್ತದ. ಆಟ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಕಳೆದುಕೊಂಡು ಬಿಡ್ತದ. ಆಮೇಲೆ ಆಟದಲ್ಲಿ ಇವರೇ ಗೆದ್ದರು, ಇವರೇ ವಿಜಯಶಾಲಿ ಅಂತ ಏನ್ ಮಾಡೋದಿಲ್ಲ, ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ ಅಂತಲೂ ಕೂಡ ನಾವು ಬರೀಬಹುದು. ಅಲ್ಲದೆ ಇಂಥ ಆಟಗಳು ಜಗಳ ಮತ್ತು ದ್ವೇಷಕ್ಕೆ ಕಾರಣವನ್ನ ತಂದು ಕೊಡ್ತಾವೆ ಅಂತ ಸಹಿತ ನಾವೇನ್ ಮಾಡಬಹುದು ವಿದ್ಯಾರ್ಥಿಗಳೇ ಬರೀಬಹುದು. ಚಟುವಟಿಕೆ 3 ಕೇಳಿದ್ದಾರೆ. ಅವರು ನಿಯಮಗಳನ್ನ ಮಾಡಿ ಅದನ್ನ ದಾಖಲಿಸದಿದ್ರೆ ಏನಾಗಬಹುದಿತ್ತು, ಊಹಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಒಂದೇದು ಬರಿಬಹುದು, ಅರಾಜಕತೆ ಸ್ಥಿತಿ ಕಂಡು ಬರ್ತದ. ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದ. ಜನರಿಗೆ ನಿಯಮಗಳು ಅರಿವು ಇರೋದಿಲ್ಲ. ನಿಯಮಗಳ ಜಾರಿಗೆ ಮತ್ತು ಅನುಷ್ಠಾನ ತುಂಬಾನೇ ಕಷ್ಟ ಆಗ್ತದ ಅಂತ ಹೇಳ್ತೀವಿ. ಏನು, ನಿಯಮಗಳನ್ನ ಮಾಡಿ ದಾಖಲಿಸದಿದ್ದರೆ ರೆಕಾರ್ಡ್ ಇರ್ಬೇಕು. ಅದನ್ನ ಲಿಖಿತವಾಗಿ ಆದ್ರೆ ಇರಬೇಕು. ಅದನ್ನ ಒಂದಿಷ್ಟು ದಾಖಲೆ ರೆಕಾರ್ಡ್ ಇದ್ರೇ ನಾವುಗಳನ್ನ ಪಾಲಿಕೆ ಮಾಡ್ಬೋದು. ಇಲ್ಲಾಂದ್ರೆ ಹತ್ರ ಒಂದು ಅರಾಜಕತೆ ಆಗ್ತದ, ಜನರಿಗೆ ಅರಿವಾಗೋದಿಲ್ಲ, ಅದನ್ನ ಅನುಷ್ಠಾನ ಮಾಡೋದು ಕಷ್ಟ ಆಗ್ತದ ಅನ್ನೋದನ್ನ ಬರಿಬಹುದು. ಕಡೆ ಪ್ರಶ್ನೆ ಇದೆ ನೋಡಿ. ಎಸ್, ಜನರೇ ಬರೆದಿರುವ ಕಾನೂನುಗಳ ಸಂಗ್ರಹದ ಪುಸ್ತಕ ನಾವು ಏನಂತ ಕರಿಬಹುದು ಅಂತ ಕೇಳಿದ್ದಾರೆ. ಅಲ್ಲಿ ಮುಖ್ಯವಾಗಿ ಕಾನೂನು ಪುಸ್ತಕ ಅಂತ ಕಥೆಯಲ್ಲಿ ಬಳಸಿದ್ದಾರೆ. ಅದ್ರ ಬದಲಾಗಿ ನಾವು ಕಾನೂನು ಸಂಗ್ರಹ ಬರಿಬಹುದು, ನಿಯಮಾವಳಿಗಳು ಬರ್ಬೋದು. ಬಟ್ ಪ್ರಸ್ತುತವಾಗಿ ಅದನ್ನ ಏನಂತ ಕರೀತಾರೆಪ್ಪ ಅಂದ್ರೆ ಸಂವಿಧಾನ ಅಂತ ಕರೀತಾರೆ ಅಂತಕ್ಕಂಥದ್ದನ್ನ ಸಹಿತ ತಾವುಗಳು ಉತ್ತರದಲ್ಲಿ ವಿದ್ಯಾರ್ಥಿಗಳೇ ಬರೀಲೇಬೇಕಿತ್ತು. ಇಷ್ಟೇ ಇತ್ತು. ಎಸ್, 9ನೇ ತರಗತಿಯಲ್ಲಿ ಕಲಿಕಾ ಹಾಳೆ 27ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ವಿಡಿಯೋವನ್ನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ನಾವುಗಳು ಹಿಂದಿ ವಿಷಯದಲ್ಲಿ ಸಹಿತ ಏನ್ ಮಾಡ್ತಾ ಇದ್ದೀವಿ, ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ತುಂಬಾ ಉತ್ತಮ ಗುಣಮಟ್ಟದ, ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ತಪ್ಪದೇ ವಿಡಿಯೋಗಳನ್ನ ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ನಿಮ್ಮ ಜೊತೆಗೆ ಕಲಿಕಾ ಹಾಳೆ 28ರ ವಿಡಿಯೋದಲ್ಲಿಂದಿಗೆ. ಅಲ್ಲಿಯವರೆಗೂ ಬಾಯ್.